ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಅನ್ನಂ ಪರಬ್ರಹ್ಮ ಅಂತ ಕರಿತೀವಿ. ಅನ್ನ ಇಲ್ಲದೆ ಹೋದರೆ ಯಾವುದೇ ಜೀವರಾಶಿಗಳು ಭೂಮಿ ಮೇಲಾಗಲಿ ಯಾವುದೇ ಲೋಕದಲ್ಲಾಗಲಿ ಬದುಕು ಉಳಿಲಿಕ್ಕೆ ಅಸಾಧ್ಯ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಈಗ ನಾನು ಅನ್ನ ಸೇವನೆ ಮಾಡ್ತಾ ಇರೋದು ಎಲ್ಲಪ್ಪ ಅಂದರೆ ಶ್ರೀ ಸದ್ಗುರು ಶ್ರೀ ಸಿದ್ಧಾರೂಢ ಆಶ್ರಮ ಅಥವಾ ಮಠ, ಹಾಗೆ ಇಂಟರ್ನ್ಯಾಷನಲ್ ಸಿದ್ಧಾರೂಢ ಸಂಶೋಧನಾ ಕೇಂದ್ರ, ಸ್ಕೂಲು, ಕಾಲೇಜು ಅಂತ ನಾವು ಹೇಳ್ಬೋದು. ಈ ಆಶ್ರಮ ಬಂದು ಶ್ರೀ ಸಿದ್ಧಾರೂಢ ಆಶ್ರಮ ರಾಮಹಳ್ಳಿ ಕೆರೆ ಇದೆ. ರಾಮಹಳ್ಳಿ ಕೆರೆ ಇದೆ, ನೀವು ನೋಡ್ಬೋದು. ಈ ಕೆರೆ ರಾಮಹಳ್ಳಿ ಪಕ್ಕದಲ್ಲಿರುತ್ತೆ, ಅಟ್ಯಾಚು. ಆ ಒಂದು ಕೆರೆನ ನೀವು ಪಾಸ್ ಮಾಡಿಬಿಟ್ರೆ ಬಸ್ ಸ್ಟ್ಯಾಂಡಿಂದ ರಾಮಹಳ್ಳಿ ಬೆಂಗಳೂರು ಮೈಸೂರು ರೋಡಲ್ಲಿರುತ್ತೆ. ರಾಮಹಳ್ಳಿ ಮುಕ್ತಿನಾಗ ಅನ್ನೋದು ನೀವು ಕೇಳಿರ್ತೀರ, ಅದೇ ಊರು ರಾಮಹಳ್ಳಿ. ಅದೇ ರಾಮಹಳ್ಳಿನಲ್ಲಿ ಬಸ್ ಸ್ಟ್ಯಾಂಡಿಂದ ನೇರವಾಗಿ ನೀವು ಕೆರೆ ಕಟ್ಟೆ ಮೇಲೆ ಆ ಕಡೆ ಪಾಸ್ ಮಾಡಿದ್ರೆ ಸಾಕು, ಅಲ್ಲಿ ಶ್ರೀ ಸಿದ್ಧಾರೂಢ ಆಶ್ರಮ ಹಾಗೂ ಇಂಟರ್ನ್ಯಾಷನಲ್ ಸ್ಕೂಲ್, ಹಾಗೆ ಸಮುದಾಯ ಭವನ, ಹಾಗೆ ಸ್ಕೂಲೆಲ್ಲ ಅಲ್ಲಿರುತ್ತೆ, ಸಮುದಾಯ ಭವನ ಇರುತ್ತೆ, ಆಶ್ರಮ ಇರುತ್ತೆ. ಇದು ಸಂಶೋಧನಾ ಕೇಂದ್ರ, ಹಾಗೆ ಅಧ್ಯಯನ ಹಾಗೂ ಪ್ರವಚನ ಹಾಗೂ ಧ್ಯಾನ ಮಂದಿರ ಹಾಗೂ ವಿದ್ಯಾ ಕೇಂದ್ರ ಒಟ್ಟಾರೆ ಇಲ್ಲಿರುತ್ತೆ. ಇಲ್ಲಿ ಆಶ್ರಮದಲ್ಲಿ ಮಠಾಧಿಪತಿಗಳು, ಸಂಸ್ಥಾಪಕರು, ಅಧ್ಯಕ್ಷರು, ಹಾಗೆ ಬೆಂಗಳೂರಿನ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಉಪನ್ಯಾಸಕರು, ಸಂಸ್ಕೃತ ಪಾಠಶಾಲೆ, ಸಂಸ್ಕೃತ ಭಾಷೆಯ ಉಪನ್ಯಾಸಕರು ಅಲ್ಲಿ ಬೆಂಗಳೂರಲ್ಲಿ ಇವರು ಕಾಲೇಜುಗಳಲ್ಲಿ ಕೊಡ್ತಾರೆ. ಅವರೇ ಶ್ರೀ 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 ಆರೂಢ ಭಾರತಿ ಸ್ವಾಮೀಜಿಗಳು. ಗೊತ್ತಾಯ್ತಲ್ಲ? ಶ್ರೀ 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 ಡಾಕ್ಟರ್ ಆರೂಢ ಭಾರತಿ ಸ್ವಾಮಿಗಳು ಇಲ್ಲಿ ಮಠಾಧಿಪತಿಗಳು, ಹಾಗೆ ಸಂಸ್ಥಾಪಕರು ಕೂಡ ಆಗಿದ್ದಾರೆ. ಈಗ ನಾವು ಈ ಮಠವನ್ನು ಪ್ರವೇಶ ಮಾಡ್ತಾಯಿದ್ವಿ. ಈ ಮಠದ ಹತ್ರ ನಾವೀಗ ಹೋಗ್ತಾಯಿದ್ವಿ. ಅಕ್ಕಪಕ್ಕ ಬರೀ ಆ ಕೆರೆ ಆದಮೇಲೆ, ಕೆರೆ ಕಟ್ಟೆ ಆದಮೇಲೆ ಬರೀ ಇಲ್ಲಿ ಹೂವಿನ ಗಿಡಗಳು, ನರ್ಸರಿ, ಗಿಡ ಮರಗಳ ಬಳ್ಳಿ, ಪ್ರಕೃತಿಯ ನರ್ಸರಿ ಇರುತ್ತೆ ಅಕ್ಕಪಕ್ಕ. ತುಂಬ ಸುಂದರವಾಗಿ ಅಕ್ಕಪಕ್ಕ ಈ ಮಠ, ಇದೇ ಆಶ್ರಮ, ಇದೇ ಕಾಲೇಜು, ಇದೇ ಭವನ ಇಲ್ಲಿರುತ್ತೆ ನೋಡಿ. ಈಗ ಮುಂದೆ ಇರೋದು ಈ ಪಿಂಕ್ ಕಲರ್ ಬಂದು ಇದು ಆಶ್ರಮ ಇರುತ್ತೆ. ಮೂಲ ಫಸ್ಟ್ ಇದು ಕಟ್ಟಿದ್ದು ಈ ಆಶ್ರಮ. ಇದರಲ್ಲೇ ಸ್ವಾಮೀಜಿಗಳಿರ್ತಾರೆ. ಶ್ರೀ ಆರೂಢ ಭಾರತಿ ಸ್ವಾಮೀಜಿಗಳು ಇದರಲ್ಲೇ ಇರ್ತಾರೆ. ಹಾಗೆ ಇಲ್ಲೇ ಅನ್ನದಾಸೋಹ ಎಲ್ಲ ಇರುತ್ತೆ. ಅನ್ನದಾಸೋಹ ಕೂಡ ಇಲ್ಲೇ ಇರುತ್ತೆ. ಹಾಗೆ ನೋಡಿ, ಲೆಫ್ಟಲ್ಲಿ ಇಲ್ಲಿ ಯಾರಿರ್ತಾರೆ? ಗುರುಗಳು, ಶ್ರೀ ಸದ್ಗುರು ಶ್ರೀ ಸಿದ್ಧಾರೂಢರು. ಹಾಗೆ ಮೊದಲು ನಾವಿಲ್ಲಿಗ ಸ್ವಾಮೀಜಿಗಳ ದರ್ಶನಕ್ಕೆ ಹೊರಟಿದ್ದೀವಿ. ನಾನು ಇಲ್ಲಿವರೆಗೂ ವೀಡಿಯೋ ಮಾಡಿದ್ದೀನಿ, ಒಳಗಡೆ ಮಾಡ್ತಾಯಿಲ್ಲ. ನಾನು ಸ್ವಾಮೀಜಿಯನ್ನು ಭೇಟಿ ಆಗಿದ್ದೀನಿ ಒಳಗಡೆ ಆಫೀಸಲ್ಲಿ. ಇದೇ ಆಶ್ರಮ ಒಳಗಡೆ ಆಫೀಸ್ ಇರುತ್ತೆ. ಇಲ್ಲೇ ಅನ್ನದಾಸೋಹನೂ ಇರುತ್ತೆ ಒಳಗಡೆ. ಮೇಲುಗಡೆ ಎಲ್ಲ ರೂಮ್ಸ್ ಇರುತ್ತೆ. ಇಲ್ಲಿ ಬಂದವ್ರಿಗೆ ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಇರುತ್ತೆ. ಎಲ್ಲ ರೀತಿಯ ಸುವ್ಯವಸ್ಥೆ ಇಲ್ಲಿರುತ್ತೆ. ಮೇಲುಗಡೆ ರೂಮ್ಸ್ ಇರುತ್ತೆ. ಓಕೆನಾ? ನಾನೀಗ ಇಲ್ಲಿ ಹೊರಗಡೆಯಿಂದ ಈ ಒಂದು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಓಕೆನಾ? ಸುತ್ತಲೂ ಅಲ್ಲಿ ನೋಡಿ ಸ್ಕೂಲ್ ಇದು ಕಟ್ಟಿದ್ದಾರೆ, ಇನ್ನೂ ಕಟ್ತಾ ಇದ್ದಾರೆ ಸ್ಕೂಲು. ಅಲ್ಲಿ ದೂರದಲ್ಲಿ ಭವನ, ಸಮುದಾಯ ಭವನ, ಮದುವೆಗಳಿಗೆ, ಕಾರ್ಯಕ್ರಮಗಳಿಗೆ ಇರುತ್ತೆ. ಇಲ್ಲಿ ಸುಮಾರು 2-2.5 ಎಕರೆ ಒಂದು ಏನು ಏರಿಯಾ ಇದೆ, ಏರಿಯಾನಲ್ಲಿ ಈ ಒಂದು ಮಠ ಇರುತ್ತೆ. ಈಗ ನೀವು ಗುರುಗಳ ದರ್ಶನ ಮಾಡ್ಕೋಬೋದು. ಶ್ರೀ ಸದ್ಗುರು ಸಿದ್ಧಾರೂಢರು ಹಾಗೆ ಇರ್ಕೋಬೋದು. ಗೊತ್ತಾಯ್ತಲ್ಲ? ಇವರ ದರ್ಶನ ಮಾಡಿಕೊಂಡು ಅನಂತರ ನಾನು ಈಗ ಅಲ್ಲಿ ಶ್ರೀ ಡಾಕ್ಟರ್ ಭಾರತಿ ಆರೂಢ ಸ್ವಾಮಿಗಳ ಹತ್ರ ಹೋಗಿದ್ದೆ. ಅವ್ರನ್ನ ಮಾತಾಡಿಸ್ದೆ. ಅವ್ರದ್ದು ಆದಮೇಲೆ ಅವ್ರನ್ನ ಭೇಟಿ ಆಗಿ ಅವ್ರನ್ನ ಮಾತಾಡಿ ಆದಮೇಲೆ ಅವ್ರು ನಮಗೆ ಅನ್ನದಾಸೋಹನ ಏರ್ಪಾಟ್ ಮಾಡಿದ್ದಾರೆ. ಸದ್ಯಕ್ಕೆ ನಾವು ಆ ಒಂದು ಭಗವಂತನ ಇಚ್ಛೆಯಿಂದ, ಸದ್ಗುರು ಇಚ್ಛೆಯಿಂದ, ಆ ಒಂದು ಸ್ವಾಮೀಜಿಗಳು ಹಾಗೂ ಅವ್ರ ಜೊತೆ ಇರ್ತಕ್ಕಂಥ ಒಂದು ಏನು ಧರ್ಮ ಸೇವಕರಿದ್ದಾರೆ ಅವರ ಒಂದು ಸತ್ಕಾರದಿಂದ ನಾವಿಲ್ಲಿ
ಈಗ ಪುನೀತರಾಗಿದ್ದೀವಿ ಅಂತ ಹೇಳ್ಬೋದು. ನಾವು ಸಂತೋಷ ಮತ್ತು ಸಂತೃಪ್ತಿಯನ್ನು ಹೊಂದಿದ್ದೀವಿ ಅನ್ನದಾಸೋಹದಿಂದ, ಹಾಗೆ ಅವರು ಮಾಡಿದಂಥ ಸತ್ಕಾರದಿಂದ. ನಾವಿಲ್ಲಿ ಎಂಟ್ರಿ ಕೊಟ್ಟಾಗ ಸ್ವಾಮೀಜಿಗಳು ಬಹಳ ಖುಷಿಯಿಂದ ಸಂತೋಷದಿಂದ ನಮಗೆ ಸ್ವಾಗತ ಕೊಟ್ಟರು, ಬನ್ನಿ 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 ಅಂತ. ಈಗ ನೋಡಿ, ಇಲ್ಲಿ ಭವನ ಎಲ್ಲ ಕಟ್ತಿದ್ದಾರೆ, ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಸ್ಕೂಲ್ಸ್ ಎಲ್ಲ ನಡೀತಾ ಇದೆ. ಇಲ್ಲಿ ಸುಮಾರು 2.5 ಎಕರೆನಲ್ಲಿದೆ. ಮುಂದೆ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ. ಆಮೇಲೆ ನಮ್ಮ ಮುಂದುಗಡೆ ಈಗ ಆಟೋ ಮುಂದೆ ಅವರೇ ನಮಗೆ ಒಬ್ಬರು, ಅವರು ಸ್ವಾಮೀಜಿಯವರ ಆಪ್ತರು, ಅವರ ಸಹಾಯಕರು ನಮಗೆ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ, ಇಲ್ಲಿಂದ ಈ ಆಶ್ರಮದಿಂದ ಏನೀಗ ರಾಮವಳ್ಳಿ ಈ ಒಂದು ಆಶ್ರಮ ಸಿದ್ಧಾರೂಢ ಆಶ್ರಮ ಇದೆ, ಇಲ್ಲಿಂದ ಲೆಫ್ಟ್ಗೆ ಈಗ ನೋಡಿ ರೈಟ್ಗೆ ಕೆರೆ ಇತ್ತು ರಾಮವಳ್ಳಿ, ಈಗ ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ. ಇದು ಎಲ್ಲಪ್ಪ ಹೋಗುತ್ತೆ ಅಂದರೆ ನೇರವಾಗಿ ಲಕ್ಷ್ಮೀಪುರ ಹೋಗುತ್ತೆ. ಲಕ್ಷ್ಮೀಪುರದ ಹತ್ರ ಹೋಗುತ್ತೆ. ಎಷ್ಟು ಕಿಲೋಮೀಟ್ರಪ್ಪ ಅಂದರೆ ಇಲ್ಲಿಂದ 3 ಕಿಲೋಮೀಟ್ರು. ಇಲ್ಲಿ ಅಕ್ಕಪಕ್ಕ ಬರೀ ಮಾವಿನ ಮರಗಳು, ಬಾಳೆ ತೋಟಗಳು, ತೆಂಗಿನ ಮರಗಳು ಇರುತ್ತೆ. ನಾವು ಎಲ್ಲಿಗಪ್ಪ ಹೊರಟಿದ್ದೀವಿ ಅಂದರೆ ಲಕ್ಷ್ಮೀಪುರದ ಹತ್ರ. ಅಲ್ಲಿ ಸಿದ್ಧಾರೂಢ ಮಿಷನ್ ಏನಿದೆ, ಸಿದ್ಧಾರೂಢ ಆಶ್ರಮದ ಅಥವಾ ಸಿದ್ಧಾರೂಢ ಸಂಸ್ಥೆ ಏನಿದೆ, ಈ ಆಶ್ರಮಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಥಳ ಇದೆ. ಅಲ್ಲಿ ಕೂಡ ಒಂದು ಸಿದ್ಧಾರೂಢರ ಒಂದು ಆಶ್ರಮ ಇದೆ. ಇವ್ರದ್ದು ಅಲ್ಲಿ ಸಬ್ ಇರುತ್ತೆ, ಉಪವಿಭಾಗ. ಎಲ್ಲಿ? ಲಕ್ಷ್ಮೀಪುರದ ಹತ್ರ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಈ ಆಶ್ರಮದಿಂದ ಅಲ್ಲಿಗೆ? 3 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ನೋಡಿ ಅವರು ನಮಗೆ ಮುಂದುಗಡೆ 2 ವೀಲರಲ್ಲಿ ನಮಗೆ ದಾರಿ ತೋರಿಸ್ತಾ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಆ 2 ವೀಲರ್ನ ನಾವು ಫಾಲೋ ಮಾಡ್ತಾಯಿದ್ವಿ. ನಾನು ಆಗಲೇ ಹೇಳಿದೆ, ಇಲ್ಲಿ ರೈಟ್ ಸೈಡಲ್ಲಿ ರಾಮಹಳ್ಳಿಗೆ ಹೋಗುತ್ತೆ ರೋಡು, ರೈಟ್ ಸೈಡು. ಲೆಫ್ಟಿಗೆ ನಾವು ಹೊರಟಿದ್ದೀವಿ. ಈಗ ನೇರವಾಗಿ ನಾವು ಲಕ್ಷ್ಮೀಪುರದ ಅಲ್ಲಿ ಸಿದ್ಧಾರೂಢರ ಮಠ ಇರುತ್ತೆ, ಅದು ಇವ್ರದ್ದೇ ಇರುತ್ತೆ ಮಠ, ಸಬ್ಬು ಇವ್ರದ್ದು. ನಿಮ್ಮನ್ನು ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ತಪ್ಪದೇ ನೋಡಿ. ಇವರೇ ಲಾಸ್ಟ್ವರೆಗೂ ವಿಡಿಯೋನ ನೋಡಿ, ಅಲ್ಲಿ ತುಂಬ ಚೆನ್ನಾಗಿದೆ. ಗುರು, ದೈವ, ಅಲ್ಲಿನ ಪುಣ್ಯಶಕ್ತಿ, ಸ್ಥಾನಶಕ್ತಿ, ಸ್ಥಾನಪಾಲಕ ಶಕ್ತಿ, ಕ್ಷೇತ್ರಪಾಲಕ ಶಕ್ತಿ, ಸದ್ಗುರು ಮಹಾರಾಜ್, ಶ್ರೀ ಸಿದ್ಧಾರೂಢ ಹಾಗೂ ಅವರ ತಂಡದ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ. ನೀವು ಕೂಡ ದರ್ಶನ ಮಾಡ್ಕೋಬೋದು. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಇವರೇ, ಲಾಸ್ಟ್ವರೆಗೂ ನೋಡಿ. ನಾನು ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಗೊತ್ತಾಯ್ತಲ್ಲ. ಲಕ್ಷ್ಮೀಪುರ ಪಕ್ಕದಲ್ಲೇ ಇದೆ, ಲಕ್ಷ್ಮೀಪುರ ಪಕ್ಕದಲ್ಲೇ ಇದೆ. ಇನ್ನೇನು ಬಂದುಬಿಡ್ತು, ಸ್ವಲ್ಪ ದೂರ ಅಷ್ಟೇ. ಈಗ ಗೊತ್ತಾಯ್ತಲ್ಲ. ಶ್ರೀ 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 ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿಗಳು ಇಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಆರೂಢ ಭಾರತಿ ಸ್ವಾಮೀಜಿಗಳು. ಇವ್ರ ಬಗ್ಗೆ ನಾನು ನಿಮಗೆ ಪರಿಚಯನ ಮುಂದಿನ ಎಪಿಸೋಡ್ನಲ್ಲಿ ಮಾಡಿಕೊಡ್ತೀನಿ. ಹಾಗೆ ಸಿದ್ಧಾರೂಢ ಮಹಾರಾಜ್ ಯಾರು ಗುರುಗಳಿದ್ದಾರೆ ಅವ್ರ ಬಗ್ಗೆನೂ ಮುಂದಿನ ಒಂದು ಭಾಗದಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಮೊದಲಿಗೆ ನಾನು ಈ ಆಶ್ರಮ ರಾಮಹಳ್ಳಿನಲ್ಲಿದೆ, ಬೆಂಗಳೂರು ಹತ್ರ, ಮೈಸೂರು ರೋಡು. ಈ ಒಂದು ಆಶ್ರಮದ ಬಗ್ಗೆ ಅಕ್ಕಪಕ್ಕ ಏನಿದೆ ಇವ್ರದ್ದು, ಇದ್ರ ಬಗ್ಗೆ ಪರಿಚಯ ಮಾಡಿ ನಾನು ನಿಮಗೆ ಕೊಡ್ತೀನಿ. ಅನಂತರ ಮುಂದಿನ ಭಾಗದಲ್ಲಿ ಶ್ರೀ ಗುರುಗಳು ಏನಿದ್ದಾರೆ ಸ್ವಾಮೀಜಿ, ಶ್ರೀ ಡಾಕ್ಟರ್ ಶ್ರೀ ಆರೂಢ ಭಾರತಿ ಸ್ವಾಮೀಜಿಗಳ ಬಗ್ಗೆ ನಾನು ಒಂದಷ್ಟು ಪರಿಚಯ ಮಾಡಿಕೊಡ್ತೀನಿ. ಅನಂತರ ಶ್ರೀ ಸಿದ್ಧಾರೂಢ ಮಹಾರಾಜ್ ಗುರುಗಳ ಪರಿಚಯನೂ ಮಾಡಿಕೊಡ್ತೀನಿ. ನೋಡಿ ಇವರೇ, ಇದೇ ಆ ಒಂದು ಸಿದ್ಧಾರೂಢ ಮಿಷನ್ ಏನಿದೆ, ಆ ಒಂದು ಮಿಷನ್ ಆಶ್ರಮ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಏರಿಯಾ ಇದು. ಇಲ್ಲಿ ಒಂದು 5-6 ಎಕರೆ ಆಸ್ತಿ ಇದೆ. ಈ 5-6 ಎಕರೆ ಏರಿಯಾನಲ್ಲಿ ಇಲ್ಲಿ ಒಂದು ಮಠ ಮಾಡಿದ್ದಾರೆ. ಇದು ಸಬ್ಬು. ಇನ್ನೂ ಇಲ್ಲಿ ಕಾರ್ಯ ನಡೀತಾ ಇದೆ, ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ನೀವು ಈ ಗಾಡಿ ಮೇಲೆ ನೋಡ್ಬೋದು, ಸ್ಕೂಲ್ ಹೆಸರು ಎಲ್ಲ ಇರುತ್ತೆ, ಇವರ ಸಂಶೋಧನಾ ಹೆಸರು ಎಲ್ಲ ಇರುತ್ತೆ. ಈಗ ನೋಡಿದ್ರಲ್ಲ, ಇಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ಸದ್ಗುರು ಮಹಾರಾಜ್, ಗುರುರಾಜ್ ಶ್ರೀ ಸಿದ್ಧಾರೂಢ ಮಹಾರಾಜ್ ಇವರ ಒಂದು ದರ್ಶನ ನಾನು ನಿಮಗೆ ಇವಾಗ ಮಾಡಿಸ್ತೀನಿ. ನೀವು ನೋಡ್ಬೋದು. ನಾನು ಕೂಡ ಇಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೊರಟಿದ್ದೀನಿ. ನೀವು ನೋಡ್ಬೋದು. ನಾನು ಮೊದಲ ಅವ್ರಿಗೆ ವಿಡಿಯೋ ಮಾಡ್ತೀನಿ. ನೋಡಿ, ಗುರುಗಳ ದರ್ಶನ ಆಗೋಯ್ತು ನಿಮಗೆ. ಇದು ಪ್ರಾರಂಭಿಕ ಹಂತ. ಇಲ್ಲಿ ಮೊದಲ ಹಂತದಲ್ಲಿ ಈಗ ಒಂದು ಗರ್ಭಗುಡಿ ಮಾಡಿದ್ದಾರೆ. ನೀವು ನೋಡಿದ್ರಲ್ಲ, ಇವರೇ ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಹುಟ್ಟಿದರೆ ಏನೋ ಒಂದು ಸಂಕಲ್ಪ ಹೊತ್ಕೊಂಡು ಹುಡ್ತಾರೆ. ಒಂದು ಗಿಡ ಹುಟ್ಟಿದ್ರು, ಒಂದು ಪಕ್ಷಿ ಪ್ರಾಣಿ ಹುಟ್ಟಿದ್ರು, ಒಬ್ಬ ಮನುಷ್ಯ ಹುಟ್ಟಿದ್ರು ಕೂಡ ಏನೋ ಒಂದು ಸಂಕಲ್ಪದಿಂದ ಭಗವಂತನ ನಮ್ಮನ್ನು ಸೃಷ್ಟಿ ಮಾಡಿರ್ತಾನೆ. ಆದರೆ ನಾವು ಇದನ್ನು ಅರ್ಥ ಮಾಡಿಕೊಂಡು
ಹುಟ್ಟಿದ ಮೇಲೆ ಒಂದು ಗಿಡ ಆದರೂ ಬೆಳೆಸಬೇಕು, ಒಂದು ಮಠ ಆದರೂ ಕಟ್ಟಬೇಕು, ಒಂದು ಮಂದಿರ ಆದರೂ ಕಟ್ಟಬೇಕಿವ್ರೆ. ನೋಡಿ ಇಲ್ಲಿ ಇಷ್ಟು ಏರಿಯಾನಲ್ಲಿ, ಈ ಏರಿಯಾನಲ್ಲಿ ಐದಾರು ಎಕರೆ ಬರುತ್ತೆ. ಇಲ್ಲಿ ಇಷ್ಟು ಏರಿಯಾನಲ್ಲಿ ಬಹಳ ಸುತ್ತಲೂ ಚೆನ್ನಾಗಿದೆ ಏರಿಯಾ. ನಾನು ತೋರಿಸ್ತೀನಿ ಈಗ ನಿಮಗೆ. ಏರಿಯಾ ಸುತ್ತಲೂ ನೀವು ನೋಡ್ಬೋದು. ಇವರೇ ಒಳ್ಳೆಯ ಕೆಲಸಗಳಿಗೆ ಯಾವಾಗಲೂ ನಾವು ಮುಂದೆ ಇರಬೇಕು, ಕೆಟ್ಟ ಕೆಲಸಗಳಿಗೆ ಹಿಂದೆ ಇರಬೇಕು. ಆದ್ದರಿಂದ ಯಾವಾಗೂ ಧರ್ಮ ಕಾರ್ಯಗಳಲ್ಲಿ ನೀವೆಲ್ಲ ಭಾಗಿಯಾಗಬೇಕಂತ ನಾನು ಮನವಿ ಮಾಡ್ತೀನಿ. ಆದಷ್ಟು ನಿಮ್ಮಿಂದ ಏನು ಸಾಧ್ಯ ಅದನ್ನು ಇಂಥ ಧರ್ಮ ಕಾರ್ಯಗಳಿಗೆ ಸಾಥ್ ನೀಡಬೇಕು, ಅಂದರೆ ಸಹಕಾರ ನೀಡಬೇಕಂತ ಕೇಳ್ಕೊತೀನಿ. ಇದರಿಂದ ನಿಮಗೆ ಗುರು ದೈವ ಆಶೀರ್ವಾದ ಇರುತ್ತೆ. ಮುಂದೆ ನಿಮಗೂ ಒಳ್ಳೆಯದಾಗುತ್ತೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ಇವರೇ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇವರೇ ಜಗತ್ತಿನಲ್ಲಿ ನಾವು ಏನೇ ಮಾಡಿದ್ರೂ ಒಳ್ಳೆ ಕೆಲಸ ಮಾಡಬೇಕು, ಗೊತ್ತಾಯ್ತಲ್ಲ. ಇದೊಂದು ಸಣ್ಣ ಪರಿಚಯ. ನಾನು ಈ ಒಂದು ಏನು ಶ್ರೀ ಸಿದ್ಧಾರೂಢ ಆಶ್ರಮ ಇದೆ, ಈ ಆಶ್ರಮದ ಬಗ್ಗೆ ರಾಮವಳ್ಳಿದು. ಇವರೇ ಇಲ್ಲಿ ಗುರುಗಳ ಬಗ್ಗೆ ಹೇಳ್ತಾ ಹೋದರೆ ಶ್ರೀ ಡಾಕ್ಟರ್ ಶ್ರೀ ಅರೂಢ ಭಾರತಿ ಸ್ವಾಮೀಜಿಯವ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇದೆ. ಅವ್ರದ್ದು ನಾನು ನೆಕ್ಸ್ಟ್ ಪಾರ್ಟ್ನಲ್ಲಿ ಭಾಗ 2ನಲ್ಲಿ ಮಾಡ್ತೀನಿ. ಸದ್ಯಕ್ಕೆ ಭಾಗ 1 ಅವರ ಒಂದು ಧರ್ಮ ಕಾರ್ಯ ಏನಿದೆ, ಸೇವೆ ಏನಿದೆ, ಈ ಒಂದು ಏರಿಯಾನ ರಾಮವಳ್ಳಿ ಏರಿಯಾ ಹಾಗೂ ಲಕ್ಷ್ಮೀಪುರ ಏರಿಯಾನ ನಿಮಗೆ ಇಲ್ಲಿಗೆ ಇಷ್ಟು ಪರಿಚಯ ಮಾಡಿಕೊಟ್ಟಿದ್ದೀನಿ. ಇವರ ಮುಂದಿನ ಭಾಗದಲ್ಲಿ ನಿಮಗೆ ಹೆಚ್ಚಾಗಿ ಪರಿಚಯ ಮಾಡಿಕೊಡ್ತೀನಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಮುಂದಿನ ಭಾಗ ತಪ್ಪದೆ ನೋಡಿ. ಇವರೇ ಎಲ್ಲರಿಗೂ ನಿಮಗೆ ಒಳ್ಳೆಯದಾಗಲಿ, ಗುರುವಿನ ಆಶೀರ್ವಾದ ಇರಲಿ. ಇವರೇ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇವರೇ